ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಮನಿ ಪ್ಲ್ಯಾಂಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಮನಿ ಪ್ಲ್ಯಾಂಟು ಈ ರೀತಿ ಬುಷಿಯಾಗಿ ಬೆಳೆಯೋದಕ್ಕೆ ಏನು ಮಾಡಬೇಕು, ಹಾಗೆಯೇ ಅದನ್ನು ಡೆಕೋರೇಟಿವ್ ಆಗಿ ಕ್ರಿಯೇಟಿವ್ ಆಗಿ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ. ನಾನಿಲ್ಲಿ ಕೆಲವೊಂದು ಪುಟ್ಟ ವಾಸ್ಗಳನ್ನ ತೊಗೊಂಡಿದ್ದೀನಿ. ಒಂದು ಕಾಪರ್ ಬೌಲನ್ನು ತೊಗೊಂಡಿದ್ದೀನಿ. ಈ ರೀತಿ ಸೆರಾಮಿಕ್ ವಾಸ್ ಕೂಡ ನಾವು ಡೆಕೋರೇಷನ್ಗೆ ಯೂಸ್ ಮಾಡ್ಬೋದು. ಮತ್ತು ಮನಿ ಪ್ಲ್ಯಾಂಟನ್ನು ನಾವು ಪ್ರಾಪಗೇಟ್ ಮಾಡಬೇಕಾದ್ರೆ ಯಾವ ರೀತಿ ಎಲ್ಲ ಪ್ರಾಪಗೇಟ್ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಈ ರೀತಿ ಮನಿ ಪ್ಲ್ಯಾಂಟ್ ಸ್ಟೆಮ್ಮನ್ನು ತಗೊಂಡು ಇದರಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೋಡಿ ರೂಟ್ಸು. ಮನಿ ಪ್ಲ್ಯಾಂಟ್ ಎಲ್ರಿಗೂ ಗೊತ್ತಿರುತ್ತೆ. ಅದನ್ನು ಈ ರೀತಿ ನಾವು ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಮನಿ ಪ್ಲ್ಯಾಂಟು ತುಂಬ ಬಳ್ಳಿ ಥರ ಬರುತ್ತೆ. ಅದು ಅಷ್ಟು ಉದ್ದ ಇದ್ದಾಗ ಅಷ್ಟು ಚೆನ್ನಾಗಿ ಅನಿಸಲ್ಲ. ಆ ಟೈಮಲ್ಲಿ ನಾವೇನು ಮಾಡಬೇಕು ಅಂದರೆ ಈ ರೀತಿ ಸಣ್ಣ ಸಣ್ಣ ಕಟ್ಟಿಂಗ್ಸ್ ಮಾಡಿ ಅದರಲ್ಲಿ ರೂಟ್ಸ್ ಎಲ್ಲೆಲ್ಲಿ ಕಾಣಿಸುತ್ತೆ ನೋಡಿ, ಅಲ್ಲಿ ಕಟ್ಟಿಂಗನ್ನು ಮಾಡಿದಾಗ ನಾವು ಅದನ್ನು ಈಸಿಯಾಗಿ ಪ್ರಾಪಗೇಟ್ ಮಾಡ್ಬೋದು. ನಾವು ಈ ರೀತಿ ಕಟ್ಟಿಂಗ್ಸನ್ನು ಡೈರೆಕ್ಟ್ ಮಣ್ಣಲ್ಲಿ ಕೂಡ ನೆಡೋದ್ರಿಂದ ಅದು ಪ್ರಾಪಗೇಟ್ ಮಾಡ್ಬೋದು. ಅದೇ ರೀತಿ ನಾವು ಈ ಥರ ಗಾಜಿನ ಬೌಲಲ್ಲಿ ಹಾಕಿಡೋದ್ರಿಂದ ಅದರಲ್ಲಿ ರೂಟ್ಸ್ ಚೆನ್ನಾಗಿ ಬರುತ್ತೆ. ನೀವು ನೀರಲ್ಲಿ ಕೂಡ ಹಾಗೆ ಇಟ್ಕೋಬೋದು, ಇಲ್ಲ ಅದನ್ನು ಮಣ್ಣಲ್ಲಿ ಹಾಕಿ ಬೇರೆ ಪಾಟಲ್ಲಿ ಡಿಸೈನ್ ಆಗಿ ಮಾಡಿಟ್ಕೋಬೋದು. ನೋಡಿ, ನಾನೀಗ ಈ ಥರ ಕಟ್ಟಿಂಗ್ಸ್ ಎಲ್ಲ ತೊಗೊಂಡು ಒಂದು ವಾಟ್ರ್ ಹಾಕಿಟ್ಟಿರೋಂಥ ಗಾಜಿನ ಬೌಲಲ್ಲಿ, ಗ್ಲಾಸ್ ಬೌಲ್ ಇದೆ ನೋಡಿ, ಅದರಲ್ಲಿ ಹಾಕಿದ್ದೀನಿ. ಇದನ್ನೇ ಬರೀ ಹೀಗೆ ಇಡ್ಬೋದು, ಅಥವಾ ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕು ಅಂದರೆ ಯಾವುದಾದ್ರು ಶೋ ಪೀಸ್ ಒಳಗಡೆ ಹಾಕಿಟ್ಟಾಗ ಅದು ಚೆನ್ನಾಗಿ ಅನಿಸುತ್ತೆ. ಅದೇ ಮನಿ ಪ್ಲ್ಯಾಂಟನ್ನು ನಾನು ಇನ್ನೊಂದು ಬೌಲಲ್ಲಿ ಹಾಕೋದಕ್ಕೆ ಅಂದ್ಬಿಟ್ಟು ಅದು ಪ್ರಾಪಗೇಷನ್ನು ಆಗುತ್ತೆ, ಈ ಕಡೆ ಡೆಕೋರೇಟಿವ್ ಆಗಿ ಕೂಡ ನಾವು ಅರೇಂಜ್ ಮಾಡಿಡಬಹುದು. ನೋಡಿ, ಈ ಥರ ಸೆರಾಮಿಕ್ ಬೌಲಲ್ಲಿ ಹಾಕಿಟ್ಟಿದ್ದೀನಿ. ಈ ರೀತಿ ಮಾಡಿ ಟೇಬಲ್ ಮೇಲೆ ಅರೇಂಜ್ ಮಾಡೋದ್ರಿಂದ ಕಿಚನಲ್ಲೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೂ ಕೂಡ ಈ ವಾಸಲ್ಲಿ ಹಾಕಿಡೋದಕ್ಕೆ ನಾನು ಒಂದು ಸ್ಟೆಮ್ಮನ್ನು ತೊಗೊಂಡಿದ್ದೀನಿ, ಸಣ್ಣ ಸಣ್ಣ ಸ್ಟೆಮ್ಗಳು. ಅದು ವಾಸ್ ಎಷ್ಟು ಚಿಕ್ಕದಿರುತ್ತೋ ಆ ಸೈಜಲ್ಲೇ ತೊಗೊಂಡ್ರೆ ಬೆಟರು. ಮನಿ ಪ್ಲ್ಯಾಂಟನ್ನು ನಾವು ಇಂಡೋರ್ ಔಟ್ಡೋರ್ ಎಲ್ಲ ಕಡೆ ಬೆಳೆಸಬಹುದು. ಪ್ಲ್ಯಾಂಟ್ ಬೆಳೆಸೋಕ್ಕೆ ಬರಲ್ಲ ಅನ್ನೋರು ಕೂಡ ಮನಿ ಪ್ಲ್ಯಾಂಟ್ನ ಬೆಳೆಸಬಹುದು. ಅಷ್ಟು ಈಸಿಯಾಗಿರುತ್ತೆ ಈ ಪ್ಲ್ಯಾಂಟ್ ಬೆಳೆಸೋದು. ಇನ್ನು ಮನೆಯಲ್ಲಿ ನಮಗೆ ಯೂಸ್ ಮಾಡದೇ ಇರೋವಂತಹ ಈ ಥರ ಗ್ಲಾಸ್ಗಳಿರುತ್ತೆ, ಕಾಫಿ ಮಗ್ಗಳು, ಅದರಲ್ಲೂ ಕೂಡ ನಾನು ಆಲ್ರೆಡಿ ಹಾಕಿಟ್ಟಿರೋದು ನೋಡಿ ಎಷ್ಟು ಉದ್ದ ಬಂದಿದೆ ಅಂದರೆ ಅದು ಬಳ್ಳಿ ಥರ ಬಂದಿದೆ. ಅದನ್ನು ನಾನಿವಾಗ ಕಟ್ ಮಾಡಿ ಅದನ್ನು ಕೂಡ ನಾವೀಗ ಬುಷಿಯಾಗಿ ಬರಬೇಕು ಅಂದರೆ ಈ ಥರ ಬಳ್ಳಿ ಉದ್ದ ಬಿಟ್ಟರೆ ಅದು ಚೆನ್ನಾಗೂ ಅನಿಸಲ್ಲ. ಅದಕ್ಕೇ ಅದನ್ನು ಸಣ್ಣ ಸಣ್ಣ ಕಟ್ಟಿಂಗ್ಸ್ ಮಾಡಿ ಈ ಕಾಫಿ ಮಗ್ನಲ್ಲೇ ಒಂದ್ರ ಪಕ್ಕ ಒಂದು ನೆಡೋದ್ರಿಂದ ನೋಡೋದಕ್ಕೂ ಬುಷಿಯಾಗಿ ಕಾಣಿಸುತ್ತೆ, ಚೆನ್ನಾಗಿ ಅನಿಸುತ್ತೆ. ಆವಾಗ ಹೆಚ್ಚು ಬಳ್ಳಿ ಥರ ಉದ್ದಗೆ ಬರಲ್ಲ ಅದು. ನಾವು ಇದರಲ್ಲಿ ಸ್ವಲ್ಪ ಕೋಕೋಪೀಟ್ ಜೊತೆ ಮಣ್ಣನ್ನು ಹಾಕಿಡೋದ್ರಿಂದ ಹ್ಯಾಂಗ್ ಮಾಡೋ ಥರ ಮಾಡ್ಬೋದು, ಅಥವಾ ವಿಂಡೋಸ್ ಆ ರೀತಿ ಅಲ್ಲೆಲ್ಲಾದರೂ ಕಿಚನ್ ಇದರಲ್ಲಿ ಜಾಗ ಇದ್ದರೆ ನಾವು ಅರೇಂಜ್ ಮಾಡಬಹುದು. ನಾನು ಇದನ್ನು ಕಿಚನಲ್ಲಿ ಕಿಟಕಿಯಲ್ಲಿ ಇಟ್ಟಿದ್ದೀನಿ. ಮನಿ ಪ್ಲ್ಯಾಂಟಲ್ಲೂ ಕೂಡ ತುಂಬಾ ವೆರೈಟೀಸ್ ಇದೆ. ಇದಕ್ಕೆ ಪೋಥೋಸ್ ಅಂತ ಕೂಡ ಕರಿತೀವಿ. ನೋಡಿ, ಜಸ್ಟ್ ಇದಕ್ಕೆ ವಾಟ್ರನ್ನು ಸ್ಪ್ರೇ ಮಾಡಿದ್ರೆ ಸಾಕು, ಮತ್ತು ದಿನ ಸ್ಪ್ರೇ ಮಾಡಬೇಕು ಅಂತಲೂ ಇನ್ನಿಲ್ಲ. ಇದು ನೋಡಿ, ಈ ಮಗ್ಗಲ್ಲೂ ನಾನು ಹಾಕಿಟ್ಟಿದ್ದೀನಿ. ಈ ಥರ ಡ್ರೈ ಲೀವ್ಸ್ನೆಲ್ಲ ನಾವು ತೆಗೆದ್ರೆ ಒಳ್ಳೆಯದು. ನೋಡಿ ಎಷ್ಟು ಉದ್ದ ಬಳ್ಳಿಯಾಗಿ ಬಂದಿದೆ ಅಂತ. ನೋಡಿ, ಡ್ರೈ ಲೀವ್ಸ್ ಎಲ್ಲ ತೆಗೆದು ನಾನು ಅದನ್ನು ಕಟ್ ಮಾಡಿ ಮತ್ತೆ ಪ್ರಾಪಗೇಷನ್ನು ಆಗುತ್ತೆ, ಒಂದು ಕಡೆ ಗಿಡ ಕೂಡ ಚೆನ್ನಾಗಿ ಬರುತ್ತೆ. ಒಂದು ಮನಿ ಪ್ಲ್ಯಾಂಟ್ ಇದ್ದರೆ ಸಾಕು ನಿಮ್ಮ ಹತ್ರ, ಅದರಲ್ಲಿ ಎಷ್ಟೊಂದು ಮನಿ ಪ್ಲ್ಯಾಂಟ್ನ ನೀವೇ ಅರೇಂಜ್ ಮಾಡ್ಬೋದು. ಮನಿ ಪ್ಲ್ಯಾಂಟು ಹಚ್ಚ ಹಸಿರಾಗಿರಬೇಕು ಯಾವಾಗಲೂ ಅಂತ ಅಂದರೆ ನೀವು ನೀರನ್ನು ಅವಾಗವಾಗ ಸ್ಪ್ರೇ ಮಾಡ್ತಿರಬೇಕು. ಇದಕ್ಕೆ ತುಂಬಾ ಜಾಸ್ತಿ ಫರ್ಟಿಲೈಸರ್ ಎಲ್ಲ ಹಾಕಬೇಕು ಅಂತಲೂ ಏನೂ ಇಲ್ಲ.
ಮನಿ ಪ್ಲ್ಯಾಂಟು ತುಂಬ ಬುಷಿಯಾಗಿದ್ದರೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ. ನಾನಿಲ್ಲ ಅದಕ್ಕೇ ಚಿಕ್ಕ ಕಪ್ನಲ್ಲಿದ್ದರೂ ಕೂಡ ಅದನ್ನೇ ಬುಷಿಯಾಗಿ ಕಾಣೋ ಥರ ಉದ್ದ ಇರೋದನ್ನ ಕಟ್ ಮಾಡಿ ನೆಟ್ಟಿದ್ದೀನಿ. ನೀವು ಕೂಡ ಈ ರೀತಿ ಮನೆಯಲ್ಲಿ ಯೂಸ್ ಮಾಡದೇ ಇರೋ ಥರದ್ದು ವೇಸ್ಟ್ ಕಾಫಿ ಮಗ್ಗಳಾಗಿರ್ಬೋದು, ಸೆರಾಮಿಕ್ ಬೌಲ್ಸ್ ಆಗಿರ್ಬೋದು, ಅದನ್ನು ಬಿಸಾಡ್ದೇ ಅದರಲ್ಲೂ ಕೂಡ ಒಂದು ಪುಟ್ಟ ಗಿಡವನ್ನು ಬೆಳೆಸೋದ್ರಿಂದ ಮನೆಯ ಅಂದ ಕೂಡ ಹೆಚ್ಚಾಗುತ್ತೆ. ನೋಡಿ, ಇದು ಗಿಫ್ಟ್ ಕೊಡ್ತೀವಲ್ವ ಬೊಕ್ಕೆದು, ಅದು ವೇಸ್ಟ್ ಬ್ಯಾಸ್ಕೆಟು. ಅದರಲ್ಲೂ ಕೂಡ ನಾನು ಒಂದು ಮನಿ ಪ್ಲ್ಯಾಂಟನ್ನು ಅರೇಂಜ್ ಮಾಡಿದ್ದೀನಿ. ಈ ರೀತಿ ಡಿಫ್ರೆಂಟಾಗಿ ನೀವು ಮನಿ ಪ್ಲ್ಯಾಂಟನ್ನು ಅರೇಂಜ್ ಮಾಡಬಹುದು. ನನ್ನ ಹಿಂದಿನ ವಿಡಿಯೋದಲ್ಲಿ ಕೂಡ ಕೆಲವೊಂದು ಡೆಕೋರೇಟಿವ್ ಆಗಿ ಮಾಡಿರೋ ಅಂಥ ವಿಡಿಯೋಸ್ ಇದೆ, ನೀವು ಅಲ್ಲೋಗಿ ನೋಡಬಹುದು. ನಾವು ಯಾವುದೇ ವಾಸನ್ನು ಡೆಕೋರೇಟ್ ಮಾಡಿದ್ರೂ ಕೂಡ ಈ ಹಸಿರು ಗಿಡಗಳು ಇದ್ದಷ್ಟು ಬ್ಯೂಟಿಫುಲ್ಲಾಗಿ ಬೇರೆ ಯಾವ ಗಿಡನೂ ಕಾಣಿಸೋದಿಲ್ಲ. ನೇಚರ್ ಬ್ಯೂಟಿನೇ ಬೆಸ್ಟ್ ಬ್ಯೂಟಿ ಅಂತ ಹೇಳ್ಬಹುದು. ನೀವು ಈ ರೀತಿ ಮಾಡಿ ಖುಷಿ ಪಡಿ. ಫ್ರೆಂಡ್ಸ್, ನೀವು ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ನಮಗಿನ್ನೂ ಇನ್ಸ್ಪೈರ್ ಆಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.